ಇದು ತಮ್ಮ ಉಚ್ಚಾಟನೆ ಹಿಂದಿನ ಷಡ್ಯಂತ್ರ ಆಯ್ತಾ? ಯಾವ ತಮ್ಮ ಉಚ್ಚಾಟನೆ ಹಿಂದಿನ ಷಡ್ಯಂತ್ರ ನಡೆದಿದೆ ಅಂತ ನೋಡಿ, ಇದು ಏನೈತೋ ಗೊತ್ತಿಲ್ಲ. ಇದರಿಂದ 3-4 ರೀತಿಯ ಒಂದು ಕಾರಣಗಳು ಹೇಳ್ತಾರೆ. ಯತ್ನಾಳ್ ಉಚ್ಚಾಟನೆ ಮಾಡಬೇಕು, ವಿಜಯೇಂದ್ರನ ಅಧ್ಯಕ್ಷದಿಂದ ತೆಗಿಬೇಕು, ಈಕ್ವಲ್ ಆದಂಗೆ ಆಯಿತು. ನ್ಯೂಟ್ರಲ್ ಇದ್ದವ್ರನ್ನ ಅಧ್ಯಕ್ಷ ಮಾಡಬೇಕು, ಮುಂದೆ ಯಾರು ನಿಷ್ಠರದಾರ ಅವ್ನ ಪಕ್ಷಕ್ಕೆ ತೊಗೋಬೇಕು. ಇಟ್ಟು ನಿರ್ಣಯ ಆಗೈತೆ ತೊಗೊಬ್ರು ಹೇಳ್ತಾರೆ. ಇದು ಹೇಳೋದ್ರಿಂದ ಏನಾಗ್ತದೆ ಅಂದರೆ, ನನ್ನನ್ನು ಹೊರಗೆ ಹಾಕಿದ್ರಿಂದ ಇವತ್ತು ಪಟಾಕ್ಷಿ ಹಾರಿಸಿರ್ಬೋದು, ಸಿಹಿ ಹಂಚಿರ್ಬೋದು, ಡ್ಯಾನ್ಸ್ ಮಾಡಿರ್ಬೋದು, ಕಥಕ್ಕಳಿ ಡ್ಯಾನ್ಸ್ ಮಾಡಿರ್ಬೋದು, ಅಥವಾ ಡಿಸ್ಕೋ ಡ್ಯಾನ್ಸ್ ಮಾಡಿರ್ಬೋದು. 2 ತಾಸಿನಾಗ ಅವ್ರಿಗೆ ಗಾಬರಿಯಾಗಿ ಬಿಟ್ಟಾರೆ ಡ್ಯಾನ್ಸ್ ಮಾಡಿದ ತಕ್ಷಣ. ಪಟ್ಟಕ್ಕನೆ ವಿಜೇಂದ್ರ ರಾಜ್ಯಾಧ್ಯಕ್ಷ ಮ್ಯಾಗಿನವ್ರು ತೆಗೆದು ಹಾಕಿಬಿಟ್ರೆ ಸೇಮ್ ಟು ಸೇಮ್ ಆಗ್ತದೆ. ಮ್ಯಾಚ್ ಏನಾಗ್ತದೆ ಈಗ ಟಾಯ್ ಆಗ್ತದೆ. ಮುಂದೆ ಏನಾಗ್ತ ಹೇಳಿ ಗಾಬರಿಯಾಗಿ ಡ್ಯಾನ್ಸ್ ಹಿಂಗೆ ಮಾಡ್ಲಕ್ಕತ್ತ ಅಲ್ಲೇ ನಿಂತ್ಬಿಟ್ರು ಅವ್ರು. ಮುಂದೆ ಹಿಂಗೆ ಮಾಡಿ, ಯಾಕಂದ್ರೆ ಅವ್ರು ಗುರ್ತಾಯ್ತು ಏನೋ ಇದು ಐತಿ. ಯತ್ನಾಳೇ ಕೈ ಹಚ್ಚಾರಂದ್ರೆ ನನ್ನೂ ಕೈ ಹಚ್ತಾರೆ ಅಂತೇಳಿ ಆ ಭ್ರಷ್ಟ ಅವ್ರ ಅಪ್ಪನ ಡುಪ್ಲಿಕೇಟ್ ಸಹಿ ಮಾಡೋದಂಥವ ಅವ್ರ ಅಪ್ಪನ ಜೈಲಿಗೆ ಕಳ್ಸಂತ ವಿಜೇಂದ್ರಿಗೆ ಭಯ ಬಂದಿದೆ. ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಮಿತಿ ಮೀರಿ ಹೋಗಬಾರ್ದು ಅಂತ ಮಂಡ್ಯದಲ್ಲಿ ಹೇಳ್ತಾರೆ. ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಮಿತಿ ಮೀರಬಾರ್ದು ಅಂತ ಒಂದು ಸಲಹೆ ಕೊಡ್ತಾರೆ. ಪಾಪ ಅವ್ರು ಹಿರಿಯರು ಅದಾರ, ಹೇಳಬೇಕಾಗ್ತದೆ. ಆದರೆ ಅವ್ರಿಗೂ ಭಾಳ ನೋವಿದೆ. ಕಲ್ಲಡ್ಕ ಪ್ರಭಾಕರ್ ಅವ್ರನ್ನೂ ಭಾಳ ಹೀನಾಯವಾಗಿ ನೋಡ್ಕೊಂಡಾರೆ ನಮ್ಮ ಪಕ್ಷದವ್ರು. ಆದರೆ ಏನು ಮಾಡೋದು, ಸಂಘದಲ್ಲಿ ಸ್ವಲ್ಪ ಶಿಸ್ತು ಇರೋದ್ರಿಂದ ನಾವೆಲ್ಲ ರಾಜಕಾರಣಿಗಳಿದ್ದೀವಿ. ಬೀದಿಗೆ ಬಂದು ಹೋರಾಟ ಮಾಡಬೇಕು, ಕ್ರಾಂತಿ ಮಾಡಬೇಕಾಗ್ತದೆ. ಅವತ್ತು ಬ್ರಿಟಿಷರ ವಿರುದ್ಧ ಯಾರೂ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತ ಗಾಂಧಿ ಹಂಗೆ ಉಪವಾಸ ಕೂತಿದ್ರೆ ಸ್ವಾತಂತ್ರ್ಯ ಸಿಗ್ತಿತ್ತು. ಇಲ್ಲಿ ಭಗತ್ ಸಿಂಗು, ಚಂದ್ರಶೇಖರ್ ಆಜಾದು, ನೇತಾಜಿ ಸುಭಾಷ್ ಚಂದ್ರ ಬೋಸ್ರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಸರ್ದಾರ್ ವಲ್ಲಭಭಾಯ್ ಪಟೇಲ್ರು, ಲಾಲಾ ಲಜಪತ್ ರಾಯರು, ಲೋಕಮಾನ್ಯ ತಿಲಕರು, ಎಷ್ಟು ಜನ ಬಲಿದಾನ ಕೊಟ್ಟೆ. ಒಬ್ಬ ಗಾಂಧಿಯಿಂದ ಸಿಕ್ಕಿಲ್ಲ ದೇಶಕ್ಕೆ ಸ್ವಾತಂತ್ರ್ಯ. ಆ ಉಪವಾಸ ಕೂತ್ರೆ ಸ್ವಾತಂತ್ರ್ಯ ಸಿಕ್ತಿದ್ರೆ ನಾಳೆ ನಾನು BJP ಆಫೀಸ್ ಮುಂದೆ ಉಪವಾಸ ಕೊಟ್ಟಿರ್ತೀನಿ. ನಾನು ಅಧ್ಯಕ್ಷ ಮಾಡ್ತಾರೆ. ಸರ್, ತಾವು ಸಂಘದ ಹಿರಿಯರನ್ನು ಭೇಟಿಯಾಗಿದ್ರಂತೆ, ಮುಕುಂಜಿಯವರನ್ನು ಭೇಟಿಯಾಗಿದ್ರಂತೆ. ಮೊದಲು ಭೇಟಿಯಾಗಿದ್ದು, ಈ ಉಚ್ಚಾಟನೆ ಆದ್ಮ್ಯಾಗ ಏನು ಭೇಟಿಯಾಗಿಲ್ಲ. ಅಲ್ಲ, ಮೊದಲು ನಿಮ್ಮ ಉಚ್ಚಾಟನೆಯವರು ಈ ವಿಚಾರ ಹೇಳಿದ್ರು ಅಥವಾ ನೀವು ಅಲ್ಲಿ ಕನ್ವಿನ್ಸ್ ಮಾಡಕ್ಕೆ ನೋಡಿದ್ರು ಅಂತ? ಭಾಳ ಜನ ಹೇಳ್ತಾರೆ ನಿಮ್ಗೆ ಕನ್ವಿನ್ಸ್ ಮಾಡೋಕೆ ಆಫರ್ ಕೊಟ್ಟರು ಒಂದೇನು ಅಂತ. ಇಲ್ಲ ಯಾವ ಆಫರ್, ನಾ ಯಾವ ಆಫರಿಗೆ ಯಾವುದೋ ಇದಕ್ಕೆ ನಾನು ಬಲಿಯಾಗವಲ್ಲ. ರಾಜ್ಯದ ಹಿತ ಇವತ್ತು ಬೇಕಾಗಿದೆ. ಇವತ್ತು ಅಭಿವೃದ್ಧಿ ಆಗ್ತಾ ಇಲ್ಲ ಅಷ್ಟೇ ಅಲ್ಲ, ಹಿಂದೂಗಳ ರಕ್ಷಣೆ ಇಲ್ಲ ಅಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.